ಸ್ವಾಗತ. ನಾನು ಶಮಿ ಶೆಟ್ಟಿ. ರಾಜಕೀಯ ಶಕ್ತಿ ಪ್ರಭಾವ, ಆದ್ರೆ ಈ ಶಕ್ತಿಯ ಹಿಂದೆ ಕೆಲವೊಮ್ಮೆ ಕಾಣಿಸಿಕೊಳ್ಳುವುದು ಭಯಾನಕ ಸತ್ಯಗಳು. ಒಬ್ಬ ಪ್ರಭಾವಿ ರಾಜಕಾರಣಿ, ಒಂದು ಕೊಲೆ ಪ್ರಕರಣ ಮತ್ತು ಹಲವು ವರ್ಷಗಳಿಂದ ಮುಂದುವರೆದಿರುವ ಕಾನೂನು ಹೋರಾಟ. ಹೌದು, ನಾನಿವತ್ತು ಹೇಳ್ತಾ ಇರುವಂತಹ ಕತೆ ಸಾಮಾನ್ಯ ವ್ಯಕ್ತಿಯದ್ದಲ್ಲ, ಒಬ್ಬ ಪ್ರಭಾವಿ ರಾಜಕಾರಣಿದು. ಇದು ವಿನಯ್ ಕುಲಕರ್ಣಿ ಅವರ ಕತೆ. ಧಾರವಾಡ ಜಿಲ್ಲೆಯ ಪ್ರಮುಖ ರಾಜಕಾರಣಿ, ಮಾಜಿ ಸಚಿವ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ, ಶಾಸಕ ವಿನಯ್ ಕುಲಕರ್ಣಿ ಕರ್ನಾಟಕದ ಧಾರವಾಡ ಜಿಲ್ಲೆಯ ಮೂಲದವರು. ಸ್ಥಳೀಯ ಮಟ್ಟದಿಂದ ರಾಜಕೀಯ ಪ್ರವೇಶವನ್ನ ಪಡೆದುಕೊಂಡು ಜನರ ಜೊತೆ ನೇರ ಸಂಪರ್ಕವನ್ನ ಪಡ್ಕೊಳ್ತಾ ಹೋಗ್ತಾರೆ. ಸಾಮಾನ್ಯ ಹಿನ್ನೆಲೆಯಿಂದ ಬಂದ ನಾಯಕ ಇವರು. ಆದರೆ ತಮ್ಮ ಶ್ರಮದಿಂದ ರಾಜಕೀಯದಲ್ಲಿ ವೇಗವಾಗಿ ಬೆಳೆಯುವಲ್ಲಿ ಯಶಸ್ವಿಯಾಗ್ತಾರೆ. ಧಾರವಾಡ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸ್ತಾರೆ. ಅದರಲ್ಲೂ 2016ರಲ್ಲಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲೇ ಗಣಿ ಮತ್ತು ಭೂವಿಜ್ಞಾನ ಸಚಿವರಾಗಿ ಸೇವೆ ಸಲ್ಲಿಸ್ತಾರೆ. ಪ್ರಭಾವಿ ಆಡಳಿತ ಶೈಲಿ, ಸ್ಥಳೀಯ ಅಭಿವೃದ್ಧಿ ಕೆಲಸಗಳಿಂದ ಗುರುತಿಸಿಕೊಂಡ ವ್ಯಕ್ತಿತ್ವ. ಧಾರವಾಡದಲ್ಲಿ ಅವರ ಪ್ರಭಾವ ಬಹಳ ಬಲವಾಗಿತ್ತು. ಸಂಘಟನಾ ಶಕ್ತಿಗಳು ಅವರ ಹಿಂದೆ ನಿಂತಿದ್ವು. ಬೆಂಬಲಿಗರ ದೊಡ್ಡ ನೆಟ್ವರ್ಕ್ ಎಲ್ಲವೂ ಅವರ ಬಲವಾಗಿತ್ತು. ಅವರಿಗೆ ಬೆಂಬಲ ನೀಡುವವರು ಹೇಳೋದು ಒಂದೇ, ಜನರಿಗೆ ಹತ್ತಿರದ ನಾಯಕ, ಸಹಾಯ ಮಾಡುವ ವ್ಯಕ್ತಿ ಎಂದು. ಪ್ರಭಾವ ಮತ್ತು ಜನಪ್ರಿಯತೆ ಎರಡನ್ನೂ ಗಳಿಸಿದ್ದ ನಾಯಕ. ಆದರೆ ಒಂದು ಪ್ರಕರಣ ಅವರ ರಾಜಕೀಯ ಬದುಕಲ್ಲಿ ತಿರುವು ತಂದಿತು. ಜೂನ್ 15, 2016 ಧಾರವಾಡ ನಗರ ಬೆಳ್ಳಂಬೆಳಗ್ಗೆ ಯೋಗೇಶ್ ಗೌಡ ಜಿಮ್ಗೆ ತೆರಳಿದ್ದಾಗ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಚಾಕುಗಳಿಂದ ದಾಳಿ ಮಾಡ್ತಾರೆ. ಜನಸಂದಣಿಯ ನಡುವೆಯೇ ಹಾಡ್ ಹಗಲಲ್ಲೇ ಹತ್ಯೆ ಮಾಡ್ತಾರೆ. ಅನೇಕ ಬಾರಿ ಚಾಕುವಿನಿಂದ ಇರಿದ್ದಾರೆ. ಬಿಜೆಪಿ ಕಾರ್ಯಕರ್ತ, ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಯೋಗೇಶ್ ಗೌಡ ಅವರ ಹತ್ಯೆ ಇದು. ಸಾರ್ವಜನಿಕವಾಗಿ ನಡೆದ ದಾಳಿ. ಈ ಪ್ರಕರಣದಲ್ಲಿ ಪ್ರಭಾವಿ ಹೆಸರುಗಳು ಕೇಳಿ ಬರುತ್ತೆ. ಆರಂಭದಲ್ಲಿ ಸ್ಥಳೀಯ ಪೊಲೀಸ್ ತನಿಖೆ, ಕೆಲ ಆರೋಪಿಗಳ ಬಂಧನ ಕೂಡ ಆಗುತ್ತೆ. ಆದರೆ ಪ್ರಕರಣದಲ್ಲಿ ಹಲವು ಅನುಮಾನಗಳು, ರಾಜಕೀಯ ಒತ್ತಡದ ಆರೋಪಗಳು ಕೇಳಿ ಬರುತ್ತೆ. ಇದರಿಂದ ತನಿಖೆ ಮೇಲೆ ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೆ. ಪರಿಶೀಲನೆ ಮುಂದುವರಿದಂತೆ ಪ್ರಕರಣ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಗೆ ಹಸ್ತಾಂತರವಾಗುತ್ತೆ. ಇಲ್ಲಿ ದೊಡ್ಡ ತಿರುವು ಉಂಟಾಗುತ್ತೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಹೆಸರು ಆರೋಪದ ಪಟ್ಟಿಯಲ್ಲಿ ಸೇರ್ಕೊಳ್ಳುತ್ತೆ. ಸಿಬಿಐ ಪ್ರಕಾರ ಸಂಚು ರೂಪಿಸಿ ಕೊಲೆ ಮಾಡಿಸಿದ ಆರೋಪ ವಿನಯ್ ಕುಲಕರ್ಣಿ ಮೇಲೆ ಬರುತ್ತೆ. ವೈಯಕ್ತಿಕ ಹಾಗೂ ರಾಜಕೀಯ ದ್ವೇಷ, ಪೂರ್ವ ಯೋಜಿತ ಸಂಚು, ಸುಪಾರಿ ಶಂಕೆ ಎಲ್ಲವೂ ಕೂಡ ಇವರ ಸುತ್ತ ಹುಟ್ಟಿಕೊಳ್ಳುತ್ತೆ. ಇದು ಸಾಮಾನ್ಯ ಕೊಲೆಯಲ್ಲ, ಪ್ಲಾನ್ ಮಾಡಿದ ಹತ್ಯೆ ಎಂಬ ಆರೋಪ ಕೇಳಿ ಬರುತ್ತೆ. ಇದು ಕೇವಲ ಸಾಮಾನ್ಯ ಆರೋಪವಾಗದೆ ಇದು ರಾಜಕೀಯದ ಕತ್ತಲೆಯ ಮುಖವನ್ನು ಕೂಡ ತೋರಿಸುತ್ತೆ. IPC ಸೆಕ್ಷನ್ 143, 147, 148, 120B, 302, 201, R/W 149 ಇದರ ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ. ತನಿಖೆ ನಡೆಸಿ 21 ಮಂದಿ ಮೇಲೆ ಚಾರ್ಜ್ ಶೀಟ್ ಮಾಡಿದ್ದಾರೆ ಸಿಬಿಐ ಅವರು. ಈ ಕೊಲೆ ಪ್ರಕರಣದಲ್ಲಿ ಮಾಜಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿ 21 ಜನರ ಹೆಸರು ಕೇಳಿ ಬರುತ್ತೆ. 2020ರಲ್ಲಿ ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿಯನ್ನ ಬಂಧಿಸ್ತಾರೆ. ಹಲವು ದಿನಗಳ ವಿಚಾರಣೆ ನಂತರ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರೆ. ಕೊಲೆ ಕೇಸಿನಲ್ಲಿ 15ನೇ ಆರೋಪಿಯಾಗಿರ್ತಾರೆ ಶಾಸಕ ವಿನಯ್ ಕುಲಕರ್ಣಿ. ಒಬ್ಬ ಪ್ರಭಾವಿ ನಾಯಕ ಜೈಲು ಜೀವನಕ್ಕೆ ತಳ್ಳಲ್ಪಟ್ಟ ಆ ಕ್ಷಣ ಇಡೀ ಧಾರವಾಡದಲ್ಲೇ ಬೆಚ್ಚಿ ಬೀಳಿಸುವಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಆಪ್ತರಲ್ಲೆಲ್ಲ ಗೊಂದಲ ಉಂಟಾಗುತ್ತೆ.
ಈ ಪ್ರಕರಣದಲ್ಲಿ ಮುಂದುವರೆದಿದ್ದು ದೀರ್ಘಕಾಲದ ಕಾನೂನು ಹೋರಾಟ. ಬರೋಬ್ಬರಿ 6 ವರ್ಷಗಳ ಕಾಲ ನಡೆದ ವಿಚಾರಣೆ, ಸಾಕ್ಷಿಗಳು, ಆರೋಪಿಗಳ ವಿಚಾರಣೆ, ತಾಂತ್ರಿಕ ವರದಿಗಳ ಪರಿಶೀಲನೆ, ಕೊಲೆ ಪ್ರಕರಣ ಸಂಬಂಧ 113 ಸಾಕ್ಷಿಗಳ ಉಲ್ಲೇಖಗಳಾಗುತ್ತೆ. ರಾಜಕೀಯ ವೈಷಮ್ಯದಿಂದ ಯೋಗೇಶ್ ಗೌಡ ಕೊಲೆ ಎಂದು ಬೆಳಕಿಗೆ ಬರುತ್ತೆ. ಯೋಗೇಶ್ ಗೌಡರನ್ನ ಹತ್ಯೆ ಮಾಡಿದ್ದ ಆರೋಪಿಗಳು ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು 2020ರಲ್ಲಿ ವಿನಯ್ ಕುಲಕರ್ಣಿಯನ್ನ ಬಂಧಿಸಿದ ಸಿಬಿಐ 2021ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಪಡೆದು ವಿನಯ್ ಕುಲಕರ್ಣಿ ಬಿಡುಗಡೆಯನ್ನ ಪಡ್ಕೊಳ್ತಾರೆ. ಮತ್ತೆ 2025ರ ಜೂನ್ನಲ್ಲಿ ವಿನಯ್ ಕುಲಕರ್ಣಿಯ ಜಾಮೀನನ್ನ ರದ್ದು ಮಾಡಲಾಗುತ್ತೆ. ಯಾಕಂದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಆರೋಪ ಮೇಲೆ ಜಾಮೀನನ್ನ ರದ್ದು ಮಾಡ್ತಾರೆ. ಅದು ಸ್ವತಃ ಸುಪ್ರೀಂ ಕೋರ್ಟೇ ಜಾಮೀನನ್ನ ರದ್ದು ಮಾಡುತ್ತೆ. ಬಳಿಕ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿದ್ದ ಸಿಬಿಐ ಇದೇ ಫೆಬ್ರವರಿ 27ರಂದು ಸುಪ್ರೀಂ ಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನನ್ನ ಮತ್ತೆ ಪಡೆದುಕೊಂಡು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗ್ತಾರೆ ವಿನಯ್ ಕುಲಕರ್ಣಿ. ವಿನಯ್ ಕುಲಕರ್ಣಿ ಪರವಾಗಿ ವಾದಿಸಿದ್ದ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು. ಆದ್ರೆ ಸದ್ಯ ಕೊಲೆ ಪ್ರಕರಣದ ಟ್ರಯಲ್ ಮುಗಿಸಿದ ಸೆಷನ್ ಕೋರ್ಟ್ ವಿನಯ್ ಕುಲಕರ್ಣಿ ವಿರುದ್ಧದ ಆರೋಪ ಸಾಬೀತಾಗಿದೆ. 21ರ ಪೈಕಿ 17 ಮಂದಿ ಆರೋಪಿಗಳು ದೋಷಿ ಎಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸುತ್ತೆ. 71 ಆರೋಪಿಗಳ ಪೈಕಿ 2 ಮಾಪಿ ಸಾಕ್ಷಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ 21ರ ಪೈಕಿ ಕೋರ್ಟ್ 19 ಆರೋಪಿಗಳನ್ನ ದೋಷಿ ಎಂದು ತೀರ್ಪು ನೀಡಿದ್ರೆ A1 ಬಸವರಾಜ್ ಮುತ್ತಗಿ ಮಾಪಿ ಸಾಕ್ಷಿಯಾಗಿ ಹೇಳಿಕೆ ನೀಡಿದ್ದಾರೆ. ಇನ್ನು ಪ್ರಕರಣದ A20 ವಾಸುದೇವ ನೀಲೇಕಣಿ ಮತ್ತು A21 ಸೋಮಶೇಖರ ಅವರನ್ನ ಬಿಡುಗಡೆಯನ್ನ ಮಾಡುತ್ತೆ ಕೋರ್ಟ್ ಆದೇಶದೊಂದಿಗೆ. ಇನ್ನು A2 ವಿಕ್ರಮ್, A3 ಕೀರ್ತಿ ಕುಮಾರ್, A4 ಸಂದೀಪ್, A5 ವಿನಾಯಕ್, A6 ಮಹಾಬಲೇಶ್ವರ್ ಅಲಿಯಾಸ್ ಮುದುಕಾ, A7 ಸಂತೋಷ್, A8 ದಿನೇಶ್, A9 ಅಶ್ವಥ್, A10 ಸುನೀಲ್, A11 ನಜೀರ್ ಅಹಮದ್, A12 ಶಾನವಾಜ್, A13 ನೂತನ್, A14 ಹರ್ಷಿತ್, A15 ವಿನಯ್ ಕುಲಕರ್ಣಿ, A16 ಚಂದ್ರು ಮಾಮ, A18 ವಿಕಾಸ್ ಕಲಬುರ್ಗಿ, A19 ಚನ್ನಕೇಶವ ಟಿಂಗರಿಕರ್. ಇವರೆಲ್ಲರ ವಿರುದ್ಧ ಸಾಕ್ಷಿಗಳು ದೊರೆತಾ ಹೋಗುತ್ತೆ. ವಿರೋಧ ಪಕ್ಷಗಳಿಂದ ತೀವ್ರ ಟೀಕೆ, ಬೆಂಬಲಿಗರಿಂದ ರಾಜಕೀಯ ದಾಳಿ ಆರೋಪ. ಒಬ್ಬ ರಾಜಕಾರಣಿ, ಒಂದು ಕೊಲೆ ಪ್ರಕರಣ ವಿನಯ್ ಕುಲಕರ್ಣಿ ಜೀವನವನ್ನೇ ಬದಲಾಯಿಸಿಬಿಡುತ್ತೆ. ಅಂತಿಮ ತೀರ್ಪು ಬಂದಿದೆ. ವರ್ಷಗಳ ತನಿಖೆ, ನ್ಯಾಯಕ್ಕಾಗಿ ನಡೆದ ಹೋರಾಟ ಎಲ್ಲಕ್ಕೂ ಕೂಡ ಇಂದು ಉತ್ತರ ಸಿಕ್ಕಿದೆ. ಇಂದು ಭಾರಿ ತೀರ್ಪು ಹೊರಬಿದ್ದಿದೆ. ಧಾರವಾಡವನ್ನ ನಡುಗಿಸಿದ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ರಾಜಕೀಯದ ದೊಡ್ಡ ತಿರುವು ಪಡೆದುಕೊಂಡಿದೆ. ವಿನಯ್ ಕುಲಕರ್ಣಿ ಸೇರಿದಂತೆ 16 ಮಂದಿಗೆ ಜೀವಾವಧಿ ಶಿಕ್ಷೆ ನೀಡಿದ್ದಾರೆ. ಇನ್ನು 19ನೇ ಆರೋಪಿ ಚನ್ನಕೇಶವ ಟಿಂಗರಿಕರ್ಗೆ 7 ವರ್ಷ ಜೈಲು ಶಿಕ್ಷೆಯನ್ನ ನೀಡಲಾಗಿದೆ. ಹಾಗೂ ಇನ್ನು A1 ಬಸವರಾಜ್ ಮುತ್ತಗಿ ಮಾಪಿ ಸಾಕ್ಷಿ ಸ್ಥಾನವನ್ನ ಕೋರ್ಟ್ ಖಚಿತಪಡಿಸಿದೆ. ಇದರ ಜೊತೆಗೆ ಯೋಗೇಶ್ ಗೌಡರ್ ಮಕ್ಕಳಿಗೆ 16 ಲಕ್ಷ ರೂಪಾಯಿಯನ್ನ ಪರಿಹಾರ ಹಣವಾಗಿ ನೀಡಲು ಸೂಚನೆಯನ್ನ ಕೂಡ ನೀಡಿದೆ. ಈ ತೀರ್ಪಿನೊಂದಿಗೆ ಇನ್ನೊಂದು ಮಹತ್ತರವಾದ ಬೆಳವಣಿಗೆ ಏನಪ್ಪಾ ಅಂದ್ರೆ, ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ಅನರ್ಹವಾಗಿದೆ. 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಪಡೆದಂತಹ ವ್ಯಕ್ತಿಗೆ ಈ ಶಾಸಕ ಅಥವಾ ಮಂತ್ರಿಗಿರಿ ಇದ್ರೆ ತಕ್ಷಣ ಅದು ಅನರ್ಹವಾಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ಅವರ ಶಾಸಕ ಸ್ಥಾನ ಅನರ್ಹಗೊಂಡಿದೆ. ಇನ್ನು ಧಾರವಾಡದ ಗ್ರಾಮೀಣ ಕ್ಷೇತ್ರ ಖಾಲಿ ಸ್ಥಾನ ಉಳ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಉಪಚುನಾವಣೆ ಕೂಡ ಇದಕ್ಕೆ ಅನಿವಾರ್ಯವಾಗಲಿದೆ. ಇದು ಕೇವಲ ಕಾನೂನು ಹೋರಾಟವಲ್ಲ, ಇದು ನಂಬಿಕೆ ಮತ್ತು ನ್ಯಾಯದ ಪರೀಕ್ಷೆ. ಈ ತೀರ್ಪು ಕಾಂಗ್ರೆಸ್ಗೆ ದೊಡ್ಡ ರಾಜಕೀಯ ಸವಾಲು, ವಿರೋಧ ಪಕ್ಷಗಳಿಗೆ ದೊಡ್ಡ ಅಸ್ತ್ರ. ಒಬ್ಬ ಪ್ರಭಾವಿ ನಾಯಕನ ಶಿಕ್ಷೆ ಸ್ಥಳೀಯ ರಾಜಕೀಯ ಸಮೀಕರಣವನ್ನೇ ಬದಲಾವಣೆ ಮಾಡಿದೆ. ಧಾರವಾಡ ರಾಜಕೀಯದಲ್ಲಿ ಹೊಸ ಅಧ್ಯಾಯವನ್ನ ಆರಂಭವಾಗಿಸಿದೆ. ಈ ಪ್ರಕರಣ ಹೇಳುವುದೇನು?
ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ಅಧಿಕಾರ, ಪ್ರಭಾವ, ನ್ಯಾಯದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ತೀರ್ಪು ಕೇವಲ ಒಂದು ಪ್ರಕರಣದ ಅಂತ್ಯ ಅಲ್ಲ, ಇದು ಹೊಸ ರಾಜಕೀಯದ ಆರಂಭ. ಇದು ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವರಿ.